ಇದು ಶೇಂಗಾ ಗೊಜ್ಜು ಅಂತ, ಮೂಲಂಗಿ ಗೊಜ್ಜು ಅಂತಾರೆ. ಶೇಂಗಾನ ಒಂದು ಬಟ್ಲು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 2 ಮೂಲಂಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮೂಲಂಗಿ ಗೊಜ್ಜು, 2 ಬದನೆಕಾಯಿ, ಮುಳ್ಗಾಯಿ ಇವು ಸುಟ್ಟು ಚೂಚ್ತೀನಿ ಸಾಂಬಾರಿಗೆ. ಒಗ್ಗರಣೆಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ರುಬ್ಬಕ್ಕೆ ಈರುಳ್ಳಿ, ಹುಣಸೆಹಣ್ಣು, ಖಾರದ ಪುಡಿ. ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಹಾಕೊಳ್ರಿ. ತೆಂಗಿನಕಾಯಿ ಹಾಕ್ತೀನಿ ನಾನು. ತೆಂಗಿನಕಾಯಿ ರುಬ್ಬಿದ್ದೆ, ಮಿಕ್ಸಿ ಒಳಗೆ ಪುಡಿ ಮಾಡಿದ್ದೆ, ತುರಿದಿರಲಿಲ್ಲ, ಹಂಗಾಗಿ ಮಿಕ್ಸಿ ಒಳಗೆ ಒಂದಿಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಹಾಕಬೇಕು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು ಅಥವಾ ಖಾರದ ಪುಡಿನಾರು ಹಾಕೋಬೋದು. ಇಷ್ಟು ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಈ ಥರ ಹೆಚ್ಕೊಂಡಿದ್ದೀನಿ. ಇವನ್ನ ದಪ್ಪ ದಪ್ಪಾಗಿ ರುಬ್ಬಬೇಕು. ಬಾಯಿಗೆ ನಿಮಗೆ ಕಾಯಿ ಸಿಗಂಗೆ ರುಬ್ಬಬೇಕು, ಅಥವಾ ಚಟ್ನಿ ಥರನಾರು ಮಾಡ್ಕೊಳ್ರಿ. ಚಟ್ನಿ ಥರನಾರು ಮಾಡಿ ಸಾರೊಳಿಗೆ ಹಾಕ್ರಿ. ಮುಳುಗಾಯಿ ಸುಟ್ಬಿಟ್ಟು ಕ್ಯೂಚಬೇಕು ಸಾಂಬಾರಿಗೆ. ಬೇಳೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ನೀವು ಎಷ್ಟಾರು ಹಾಕ್ಕೋಬೋದು. ನೆಂಚ್ಕೊಳ್ಳೋಕೆ ಕಡಲೆಬೇಳೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ತೀನಿ. ಇಷ್ಟು ಬೇಕು ಸಾಂಬಾರಿಗೆ ಉಪ್ಪು. ಸ್ವಲ್ಪ ನೀರು ಹಾಕೋಣ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ರುಬ್ಕೊಂಬರೋಣ ಬನ್ನಿ. ಇದು ರುಬ್ಬಿದ್ದನ್ನು ಒಗ್ಗರಣೆಗೆ ಒಗ್ಗರಣೆ ಮಾಡ್ತಿದ್ದೀವಿ. ಅದು ಒಗ್ಗರಣೆಗೆ ಹಾಕ್ತಿದ್ದೀನಿ. ಇದರೊಳಗೆ ಈಗ ಈ ರುಬ್ಬಿದ್ವಲ್ಲ, ಈಗ ಅದನ್ನು ಹಾಕ್ತೀನಿ. ನೆಕ್ಸ್ಟು ಮತ್ತೆ ಅದು ರುಬ್ಬಿ ಆದ್ಮೇಲೆ ಅದನ್ನು ಹಾಕಾದ್ಮೇಲೆ ನೋಡಿ, ಇದು ರುಬ್ಬಿದ್ದು ಅದನ್ನು ಒಗ್ಗರಣೆಗೆ ಮಾಡಿದ್ವಲ್ಲ ಅದರೊಳಗೆ ಹಾಕ್ತೀನಿ. ಆಮೇಲೆ ಮತ್ತೆ ಮೂಲಂಗಿ ಇರುತ್ತಲ್ಲ ಅದರೊಳಗೆ ಹಾಕಿ ಮತ್ತೆ ಮೂಲಂಗಿನೂ ರುಬ್ಬಿ ಮತ್ತೆ ಹಾಕಬೇಕು. ಒಗ್ಗರಣೆಗೆ ಹಾಕಿದ್ವಿ ರುಬ್ಬಿದ್ದೆಲ್ಲನೂ ಹಾಕಿ ಮಾಡಿದ್ದೀವಿ. ಇದನ್ನ ಹಾಕಿ ಮಾಡಬೇಕು, ಕುದಿಸ್ಬಾರ್ದು. ಮೂಲಂಗಿನ ತಿರುವಿ ನೋಡಿ, ತಿರುವಾಯ್ತು. ಮೂಲಂಗಿನ ತಿರುವಿರೋದಿದ್ದು ಮೂಲಂಗಿ ಈ ಥರ ರುಬ್ಬಬೇಕು. ಬಾಯಿಗೆ ಮೂಲಂಗಿ ಕಾಯಿ ಸಿಗಬೇಕು, ಆ ರೀತಿ ರುಬ್ಬಬೇಕು. ನೋಡಿ ಚೆನ್ನಾಗಿದೆ. ಅದನ್ನೀಗ ಅದೇ ಒಗ್ಗರಣೆ ಒಳಗೆ ಮತ್ತೆ ಹಾಕ್ತೀವಿ. ನೋಡಿರಿ, ಖಾರ ಹಾಕಿದ್ನಲ್ಲ, ಫಸ್ಟ್ ರುಬ್ಬಿದ್ದು ಅದಕ್ಕೆ ಇದನ್ನು ಹಾಕೋದು ಅಷ್ಟೇ. ಸ್ಟವ್ ಆಫ್ ಮಾಡಬೇಕು. ಯಾವ ಕಾರಣಕ್ಕೂ ಕುದಿಸ್ಬಾರ್ದು, ಒಗ್ಗರಣೆ ಹಾಕಬೇಕು ಅಷ್ಟೇ. ಬಿಟ್ಟರೆ ಮತ್ತು ಕುದಿಬಾರ್ದು, ಇದು ಚೆನ್ನಾಗಿರೋದಿಲ್ಲ. ಇದು ಹಸಿ ಗೊಜ್ಜು ಅಂತಲೇ ಮಾಡೋದು, ಮೂಲಂಗಿ ಗೊಜ್ಜು. ಉಪ್ಪು ಹಾಕ್ಕೋಬೇಕು, ಇದಕ್ಕೆ ಖಾರ ಹಾಕೋಬೇಕು. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಹಸಿ ಹಾಕ್ಕೋಬೇಕು. ಬಾಯಿಗೆಲ್ಲ ಸಿಗಬೇಕದು, ಆ ರೀತಿ ಇರಬೇಕು ಹಸಿ ಗೊಜ್ಜು ಅಂತ. ನೋಡಿ, ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆ ನೆನೆ ಹಾಕೊಂಡು ಹಾಕ್ಕೋಬಹುದು. ಕಡಲೆಬೇಳೆನ ಎಷ್ಟಾದ್ರೂ ಹಾಕ್ಕೋಬೋದು. ಸಾರು ರೆಡಿ ಆಯಿತು ನೋಡಿರಿ. ನೋಡಿ ಈರುಳ್ಳಿ, ಮೂಲಂಗಿ ಎಲ್ಲ ಈ ರೀತಿ ಇರಬೇಕು. ಬಾಯಿಗೆ ನಿಮಗೆ ನೆಂಚ್ಕೊಳ್ಳೋಕ್ಕೆ, ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರ್ತದೆ. ಇದು ಮಾಡ್ಕೊತೀನಿ, ತಂಪಾಗಿರುತ್ತೆ. ಬಿಸಿಲುಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನನ್ನ ಚಾನಲ್ ನೋಡಿಬಿಟ್ಟು ಪೂರಾ ನೋಡಿಬಿಡಿ. ಪೂರಾ ವಿಡಿಯೋ ಎಂಡಿಂಗ್ ತನಕ ನೋಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇದು ಮುಳುಗಾಯಿ ಸುಟ್ಬಿಟ್ಟು ಜಜ್ಜಿ ಇಟ್ಕೊಂಡಿರೋದು ಅದರೊಳಗೆ ಹಾಕ್ತಿದ್ದೀನಿ. ನೋಡಿರಿ, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಗಟ್ಟಿಗೆ ಚೆನ್ನಾಗಿರುತ್ತೆ, ಮುದ್ದೆ ಉಣ್ಣಕ್ಕೆ ಚೆನ್ನಾಗಿರುತ್ತೆ. ಮುಳುಗಾಯಿನ ಸುಟ್ಬಿಟ್ಟು, ಬದನೆಕಾಯಿ ಸುಟ್ಬಿಟ್ಟು ಕ್ಯೂಚಿ ಈ ಥರ ಹಾಕಬೇಕು ಅದರೊಳಗಡೆನೆಯ. ಚೆನ್ನಾಗಿರುತ್ತೆ ವೀಕ್ಷಕರೇ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಬಾಯಿಗೆ ನೀರು ಬರುತ್ತೆ. ಶೇಂಗಾ ಬೀಜನ ಹುರಿದು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜ, ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿ ತಿನ್ನೋರಾದರೆ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನಮಸ್ತೆ.